ಭಗವತ್ಪಾದಪಾದಾಬ್ಜ ಪಾಂಸವಃ ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. ನಮಃ ಶ್ರೀ ಶಂಕರಾಚಾರ್ಯ ಗುರುದೇವಾಯ ಧೀಮತೆ ಅದ್ವೈತಾಮೃತತೃಪ್ತಾಯ ಜ್ಞಾನಿರಾಜಾಯ ತೇಜಸೇ. ನಮಃ ಶ್ರೀ ಸಚ್ಚಿದಾನಂದ ಗುರುರಾಜಾಯ ವೇಧಸೇ ಶಾಂಕರಾದ್ವೈತ ವೇದಾಂತ ತಪೋಮಗ್ನಾಯ ತೇಜಸೇ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ, ಇಂದು ಒಂದು ಸುಭಾಷಿತವನ್ನು ನೋಡಿ ಅದರ ತಾತ್ಪರ್ಯವನ್ನು ಹೇಳ್ತೇನೆ. ಮನುಷ್ಯನಿಗೆ ಯಾವಾಗಲೂ ಕೂಡ ದುಃಖ ದುಃಖ ದುಃಖ, ರೋಗ ರುಜಿನ, ಶೋಕ ಮೋಹಗಳಲ್ಲಿ ಮುಳುಗಿಬಿಟ್ಟಿದ್ದಾನೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಜಾತಕವೂ ಕೂಡ ದುಃಖಮಯವಾಗಿದೆ, ರೋಗಮಯವಾಗಿದೆ. ಇದಕ್ಕೇನು ಪರಿಹಾರ? ಅನೇಕ ರೋಗಗಳು ಬಂದಾಗ ಮನುಷ್ಯನಿಗೆ ಶಾಂತಿ ಇರುವುದಿಲ್ಲ. ರೋಗ ಪರಿಹಾರಕ್ಕಾಗಿ ಆಯುರ್ವೇದ, ಅಲೋಪತಿ, ಆಮೇಲೆ ಹೋಮಿಯೋಪತಿ, ಯುನಾನಿ, ನ್ಯಾಚುರೋಪತಿ, ಉಮಾಪತಿ, ಸೀತಾಪತಿ, ಕಿತಾಪತಿ ಅಂಥೇಳಿ ಬೇಕಾದಷ್ಟು ಪತಿಗಳೇ. ಎಲ್ಲ ಮಾಡಾಯಿ ಸ್ವಾಮಿ, ರೋಗ ಪರಿಹಾರವಾಗ್ತಾ ಇಲ್ಲ. ಯಾವಾಗಲೂ ಹೊಟ್ಟೆ ನೋವಿರುತ್ತೆ, ಯಾವಾಗಲೂ ಸೊಂಟ ನೋವು, ಯಾವಾಗಲೂ ತಲೆ ನೋವು ಅಂತ ಹೇಳ್ತಾ ಇರ್ತಾರೆ. ಒಬ್ಬ ಮಹಾಕವಿ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಏನು? ಒಂದು ಸುಭಾಷಿತ, ತ್ರೀಣಿ ತ್ಯಕ್ತ್ವಾ ಶುಚೀಭವ. ಈ 3 ಬಿಟ್ಟು ನೀನು ಸುಖವಾಗಿರಪ್ಪ ಅಂತಾನೆ. ಯಾವ್ಯಾವುದು? ಲೋಭಮೂಲಾನಿ ಪಾಪಾನಿ, ಲೋಭಮೂಲಾನಿ ಪಾಪಾನಿ, ರಸಮೂಲಾಶ್ಚ ವ್ಯಾಧಯಃ, ರಸಮೂಲಾಶ್ಚ ವ್ಯಾಧಯಃ, ರಾಗಮೂಲಾನಿ ಶೋಕಾನಿ, ರಾಗಮೂಲಾನಿ ಶೋಕಾನಿ, ತ್ರೀಣಿ ತ್ಯಕ್ತ್ವಾ ಸುಖೀ ಭವ. ಒಳ್ಳೆ ವೇದಾಂತ, ಒಳ್ಳೆ ಉಪದೇಶ, ಒಳ್ಳೆ ನೀತಿ. ಲೋಭಮೂಲಾನಿ ಪಾಪಾನಿ. ಮನುಷ್ಯನು 100 ಪಾಪ ಕೃತ್ಯಗಳು ಮಾಡ್ತಾ ಇದ್ದಾನೆ. 1, 2, 3, 4 100 ಪಾಪಕರ್ಮ. ಒಂದು ಕಳ್ಳತನ, ಒಂದು ಸುಳ್ಳು, ಅತ್ಯಾಚಾರ, ಮೋಸ, ಅನೃತ ಇತ್ಯಾದಿಗಳು. ಇದಕ್ಕೆಲ್ಲ ಕಾರಣ ಯಾವುದು? ಲೋಭ. ಲೋಭವೇ ಪಾಪಕ್ಕೆ ಕಾರಣ. ಅತಿ ಆಶಯೇ ಪಾಪಕ್ಕೆ ಕಾರಣ. ಕಳ್ಳತನ ಮಾಡ್ತಾ ಇದ್ದಾನೆ, ಯಾಕೆ? ತುಂಬ ದುಡ್ಡು ಬೇಕು. ತಪ್ಪು ಕೆಲಸ ಮಾಡ್ದ, ಯಾಕೆ? ಯಾವುದೋ ಒಂದು ನಿಮಿತ್ತದಿಂದ. ಮನುಷ್ಯನು ಪಾಪ ಮಾಡುವುದಕ್ಕೆ ಕಾರಣ ಲೋಭ. ಲೋಭದಿಂದಲೇ ಪಾಪ ಮಾಡುತ್ತಿದ್ದಾನೆ. ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಲೋಭತನದಿಂದ ಕೂಡ್ಬಿಡ. ಬೇಕಾದಷ್ಟು ಆಸ್ತಿ ಇದೆ, ಇನ್ನೂ ನನಗೆ ಬೇಕು. ಸುಳ್ಳು ಹೇಳಿಕೊಂಡು ಮೋಸ ಮಾಡಿ ಅನ್ಯಾಯವನ್ನು ಮಾಡಿ ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಹೋಗ್ತಾ ಇದ್ದೇನೆ. ಪಾಪ ಕೃತ್ಯಕ್ಕೆ ಮೂಲ ಲೋಭ. ರಸಮೂಲಾಶ್ಚ ವ್ಯಾಧಯಃ. ರೋಗ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಇವತ್ತಿನ ಮನುಷ್ಯರಿಗೆ 100 ರೋಗಗಳು. ಕಣ್ಣಿಗೆ ರೋಗ, ಮೂಗಿಗೆ ರೋಗ, ಹಲ್ಲಿಗೆ ರೋಗ, ನಾಲಿಗೆಗೆ ರೋಗ, ಹೊಟ್ಟೆಗೆ ನೋಡ, ಕೆನ್ನೆಗೆ ರೋಗ, ಬೆಟ್ಟಿಗೆ, ಮೈನಲ್ಲಿ ಎಷ್ಟು ಅಂಗಾಂಗಗಳು ಉಂಟೋ ಎಲ್ಲಕ್ಕೂ ರೋಗ. ಆದ್ದರಿಂದಲೇ ಮೆಡಿಕಲ್ ಶಾಪ್ಸ್ ಎಷ್ಟಿವೆ ಬೆಂಗಳೂರಿನಲ್ಲಿ? 1 ಲಕ್ಷ ಮೆಡಿಕಲ್ ಶಾಪ್ ಇರುವವರು. ಪ್ರತಿ ದಿವಸ ಬೆಂಗಳೂರಿನಲ್ಲಿ ಮೆಡಿಸಿನ್ ವ್ಯಾಪಾರ ನನ್ನ ಅಂದಾಜ 10 ಕೋಟಿ ವ್ಯಾಪಾರವಾಗುತ್ತೆ. 10 ಕೋಟಿ ವಿಷದ ಗುಳಿಯೇ ನುಂಗ್ತಾರೆ ಮನುಷ್ಯರು. ಯಾಕೆ ಅಂತಂದರೆ ರಸಮೂಲ ವ್ಯಾಧಯ. ರಸಮೂಲ, ರಸ ಅಂದರೆ ನಾಯಿ,
ರುಚಿ ರುಚಿಯಾದಂಥ ಆಹಾರವನ್ನು ತಿನ್ನಕ್ಕೆ ಹೋಗ್ತಾನೆ. ಏನೋ ತಿಂದ, ತುಂಬ ರುಚಿಯಾಗಿತ್ತು, ತುಂಬ ಸಂತೋಷವಾಯಿತು. ಮಾರನೇ ದಿವಸ ವಾಂತಿ ಭೇದಿ ಶುರುವಾಯಿತು. ಎಲ್ಲ ರೋಗಗಳಿಗೂ ಮೂಲ ಆಹಾರ. ಇವತ್ತು ಯಾರಿಗೂ ದುಡ್ಡಿಗೆ ಕೊರತೆ ಇಲ್ಲ. ಪಾಕೆಟ್ ಭರ್ತಿ ದುಡ್ಡಿದೆ. 1000 ರೂಪಾಯಿ ನೋಟು, 500 ರೂಪಾಯಿ ನೋಟು, 100 ರೂಪಾಯಿ ನೋಟು ತುಂಬಿವೆ. ತಿನ್ನೋಕ್ಕೂ ಬೇಕಾದಷ್ಟು ಆಹಾರ. ಈ ಪಾನಿಪುರಿ ಇಂತೆಲ್ಲ ಮಾಡ್ತಾರೆ ರಸ್ತೆ ಮೇಲೆ, ತುಂಬ ಚೆನ್ನಾಗಿರುತ್ತೆ. ತಿಂದ ವಾಂತಿ ಭೇದಿ ಶುರುವಾಯಿತು. ಬೋಂಡ ತಿನ್ನೋದು, ಕರಿದ ಪದಾರ್ಥವನ್ನು ತಿನ್ನೋದು. ಎಲ್ಲ ರೋಗಗಳಿಗೂ ಮೂಲ ಅಜೀರ್ಣ. ಆಯುರ್ವೇದ ಶಾಸ್ತ್ರ ಈ ನೀತಿ ಹೇಳ್ತಾ ಇದೆ, ರಸಮೂಲಾಶ್ಚ ವ್ಯಾಧಯ. ರಸ, ಜಿಹ್ವೇಂದ್ರಿಯವನ್ನು ನೀನು ಕಂಟ್ರೋಲ್ ಇಟ್ಕೊಳ್ಳದೆ ಇರುವುದರಿಂದ ಎಲ್ಲ ರೋಗಗಳು ಬರ್ತಾ ಇವೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ರಸವತ್ತಾದಂಥ ಕಥೆ ಹೇಳಿದರು. ಒಬ್ಬ ಮನುಷ್ಯ ಸ್ವಲ್ಪ ಶ್ರೀಮಂತ, ದಿನಾ ತಿಂತಾ ಇರೋದು. ದಿನಕ್ಕೆ 10 ಸಲ ತಿನ್ನೋದು. ಕಡಲೆಕಾಯಿ ತಿನ್ನೋದು, ದೋಸೆ ತಿನ್ನೋದು, ಚಪಾತಿ ತಿನ್ನೋದು, ಇಡ್ಲಿ ತಿನ್ನೋದು, ತಿಂತಿರೋದೇ ಕೆಲಸ. ಅವ್ರು ಯಾವಾಗ ಹೊಟ್ಟೆ ನೋವು, ಅಜೀರ್ಣವಾಗ್ತಾ ಇತ್ತು. ವೈದ್ಯರ ಹತ್ರಕ್ಕೆ ಹೋದ. ವೈದ್ಯ ಪರೀಕ್ಷೆ ಮಾಡಿಬಿಟ್ಟು ಹೇಳಿದ್ರು, ನೋಡಪ್ಪ, ನೀನು ರಾತ್ರಿ ಹೊತ್ತು 2 ಚಪಾತಿ ತಿಂದ್ಬಿಟ್ಟು ಅರ್ಧ ಲೋಟ ಹಾಲು ಕುಡಿಯಪ್ಪ, ಸರಿಯಾಗುತ್ತೆ ಎಂದರು. ಅವನು ಕೇಳಿದ, ಡಾಕ್ಟ್ರೇ, ರಾತ್ರಿ ಊಟವಾದಮೇಲೆ 2 ಚಪಾತಿ ತಿನ್ನಬೇಕಾ, ಊಟಕ್ಕೆ ಮುಂಚೆ ಚಪಾತಿ ತಿನ್ನಬೇಕಾ ಅಂತ ಕೇಳಿದಂತೆ. ಎಷ್ಟು ಬುದ್ಧ ಅಂತ ನೋಡಿ. ಡಾಕ್ಟ್ರು, ರಾತ್ರಿ ನೀನು 2 ಚಪಾತಿ ತಿಂದು 1 ಲೋಟ ಹಾಲು ಕುಡಿಯಪ್ಪ ಅಂದರೆ ರಾತ್ರಿ ಊಟ ಬೇಡ ಅಂತ ಅರ್ಥ ತಾನೆ. ಅವನೇನು ಮಾಡ್ದ, ಅರ್ಥವಾಯ್ತು ನೀವು ಹೇಳಿದ್ದು, 2 ಚಪಾತಿ ತಿಂದು ಹಾಲು ಕೊಡು ಅಂತ ಹೇಳ್ತಾ ಇದೆಯಲ್ಲ, ರಾತ್ರಿ ಊಟವಾದ ಮೇಲೆ ಚಪಾತಿ ತಿನ್ನಬೇಕಾ, ಊಟಕ್ಕೆ ಮುಂಚೆನಾ ಅಂತ ಕೇಳಿದಂತೆ. ಡಾಕ್ಟ್ರ್ ಹೇಳಿದ್ರು, ಊಟವಾದ್ಮೇಲೂ ತಿನ್ನು, ಮುಂಚೆನೂ ತಿನ್ನು, ಹಾಳಾಗಿ ಹೋಗುವಂದ್ರಂತೆ. ಅಂದರೆ ಜಿಹ್ವಾ ಚಾಪಲ್ಯ, ಜ್ಞಾಪಕವಿರಲಿ, ಸಾತ್ವಿಕವಾದ ಆಹಾರ ಸಾಕು. ಒಪ್ಪತ್ತೂಟ ಮಾಡಿಕೊಂಡು ಲಘುವಾದಂಥ ಆಹಾರವನ್ನು ತಗೊಳ್ತಾ ಇದ್ದರೆ ರೋಗವೇ ಬರುವುದಿಲ್ಲ. ಇವತ್ತಿನಿಂದಲೇ ಶಪಥ ಮಾಡೋಣ. ನಾನು ರಾತ್ರಿ 10 ಗಂಟೆ ಮಲಕ್ಕೋತೇನೆ. 3 ಗಂಟೆ ಮುಂಚೆ 7 ಗಂಟೆಗೆ ಲಘುವಾಗಿ 1 ಚಪಾತಿ, 1 ಬಾಳೆಹಣ್ಣು, 1 ದೊಡ್ಡ ಹಾಲು ಕುಡಿತಾ ಇದ್ದುಬಿಟ್ಟೆ ರೋಗವೇ ಬರುವುದಿಲ್ಲ. ಎಲ್ಲ ರೋಗಗಳಿಗೂ ಮೂಲ ರಸಮೂಲಾಶ್ಚ ವ್ಯಾಧಯ. ರಸನೇಂದ್ರಿಯವೇ ರೋಗಗಳಿಗೆ ತವರು ಮನೆ. ರಾಗಮೂಲಾನಿ ಶೋಕಾನಿ. ಶೋಕ, ದುಃಖಗಳಿಗೆ ಮೂಲ ರಾಗ, ಅನುರಾಗ, ಮಿತಿಮೀರಿದ ಪ್ರೀತಿ. ಯಾವ ವಸ್ತುವಿನಲ್ಲಿ ನಮಗೆ ರಾಗ ಉಂಟೋ ಅಲ್ಲಿ ಶೋಕ ಉಂಟಾಗುತ್ತದೆ. ರಾಗವಿಲ್ಲದ ಸನ್ಯಾಸಿಗೆ ಶೋಕವೇ ಇಲ್ಲ. ರಾಗವುಳ್ಳಂಥ ಗೃಹಸ್ಥನಿಗೆ ಎಂದೆಂದಿಗೂ ನೆಮ್ಮದಿಯೇ ಇಲ್ಲ. ಯಾರ್ಯಾರ ಮೇಲೋ ಅನುರಾಗ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗ, ನಮ್ಮ ಸೊಸೆ, ನಮ್ಮಳಿಯ, ನನ್ನ ಮೊಮ್ಮಗ ಅಂಥೇಳಿ ಮಿತಿ ಮೀರಿದ ರಾಗವುಳ್ಳವನಾದರೆ ಅದರಿಂದ ಎಲ್ಲ ಶೋಕಗಳು ಉಂಟಾಗ್ತಾ ಇವೆ. ಆದ್ದರಿಂದ ಲೋಭಮೂಲಾನಿ ಪಾಪಾನಿ ರಸಮೂಲಾಶ್ಚ ವ್ಯಾಧಯ ರಾಗಮೂಲಾನಿ ಶೋಕಾನಿ ತ್ರೀಣಿ ತ್ಯಕ್ತ್ವಾ ಸುಖೀ ಭವ. ಈ 3 ಬಿಜ್ಬಿಡ. 1 ಲೋಭ. ಲೋಭವನ್ನು ಬಿಟ್ಟವನು ಪಾಪಕೃತ್ಯ ಮಾಡುವುದಕ್ಕೆ ಹೋಗುವುದಿಲ್ಲ. ನನಗೆ ಅತಿ ಆಸೆ ಬೇಡ, ದುರಾಸೆ ಬೇಡ. ನನ್ನ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಏನು ಭಗವಂತ ಕೊಟ್ಟಿದ್ದಾನೋ ನನಗೆ ಸಾಕು. ಪಕ್ಕದ ಮನೆಯವನ್ನ ನೋಡಿಕೊಂಡು, ಮಾಡಿ ಮನೆಯನ್ನು ನೋಡಿಕೊಂಡು ಅವನಂತೆ ಆಗಬೇಕು ಅಂತ ಹೊರಟ್ರೆ ಪಾಪಕರ್ಮವನ್ನು ಮಾಡ್ತಾನೆ. ಲೋಭದಿಂದ ಪಾಪಕರ್ಮ ಮತ್ತು ಜಿಹ್ವಾ ಚಾಪಲ್ಯದಿಂದ ರೋಗಗಳು, ರಾಗದಿಂದ ಅನುರಾಗದಿಂದ ಶೋಕ. ನೀನಾದ್ದರಿಂದ ತ್ರೀಣಿ, ಈ 3 ಕೂಡ ತ್ಯಕ್ತ್ವಾ ಬಿಟ್ಟು ಸುಖೀಭವ, ಸಂತೋಷವಾಗಿರು. ಎಂಥ ಉಪದೇಶ! ನೀತಿಯೂ ಬಂತು,
ಧರ್ಮವೂ ಬಂತು ಮತ್ತು ವೇದಾಂತ ಸಾಧನವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಲೋಭವನ್ನು, ಜಿಹ್ವಾ ಚಾಪಲ್ಯವನ್ನು ಮತ್ತು ರಾಗವನ್ನು ಬಿಟ್ಟರೆ ಅವನು ನಿಜವಾಗಿ ಸುಖವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಅನುಗ್ರಹದಿಂದ ನಾವುಗಳು ಇವತ್ತೇ ಸಂಕಲ್ಪ ಮಾಡ್ಕೊಂಡ್ಬಿಡೋಣ. ದುರಾಶೆ ಬೇಡ, ಜಿಹ್ವಾ ಚಾಪಲ್ಯ ಬೇಡ. ಕಣ್ಣಿಂದ ತಿಂತಾ ಇದ್ದರೆ ಬೇಕಾದಷ್ಟು ಹೋಟ್ಲಿದೆ, ಬೇಕಾದಷ್ಟು ಕೈಗಾಡಿಗಳಿವೆ, ತಿಂಡಿ ಸಿಗ್ತಾ ಇರುತ್ತೆ, ತಿನ್ನುವುದು ಬೇಡ. ಯಾತರ ಮೇಲೂ ಕೂಡ ಹೆಚ್ಚಿನ ಅನುರಾಗವನ್ನು ಮಾಡಿಕೊಳ್ಳುವುದು ಬೇಡ. ಈ ಮೂರನ್ನು ಬಿಟ್ಟುಬಿಟ್ರೆ ಅಂಥ ಮನುಷ್ಯನು ಸುಖವಾಗಿರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಈ ಸುಭಾಷಿತದಂತೆ ಎಲ್ಲ ಮಾನವರು ಲೋಭವನ್ನು, ಜಿಹ್ವಾ ಚಾಪಲ್ಯವನ್ನು, ರಾಗವನ್ನು ಬಿಟ್ಟು ಸುಖಿಗಳಾಗುವಂತೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.